ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಗಾಡಿ ಚಾಲಕನು ಇರ್ಲಿಲ್ಲ, ಎಲ್ಲೋಯ್ತ ಗಾಡಿ? ಹೋದ್ರೆ ಇದೇ ದಾರಿಲಿ ಹೋಗ್ಬೇಕಲ್ವೇನೋ? ವಿಗ್ರಹ ಶ್ರೀಚಕ್ರದೊಂದಿಗೆ ನಿನ್ನ ಪ್ರಯಾಣ ಈ ಕ್ಷಣದಿಂದ ಶುರುವಾಗಲಿದೆ. ಏ ಬಂಗಾರಿ, ಅಲ್ಲಿ ನೋಡು. ಅವ್ರು ಸಿಗ್ಲಿ, ಇನ್ನಿಲ್ಲ ಅನ್ಸ್ಬಿಡ್ತೀನಿ. ಹಂಗೇನಾದ್ರೂ ಮಾಡಿದ್ರೆ ನಿಮ್ ತಲೆಗೆ ಬರುತ್ತೆ ಸಾಹೇಬ್ರೆ. ಸಾಹೇಬ್ರೆ ಅಲ್ಲಿ ನೋಡಿ, ಯಾವ್ದೋ ಗಾಡಿ ಬರ್ತಾ ಇದೆ. ಅದನ್ನ ನಿಲ್ಸಿ, ಅವ್ರಿಬ್ರಿದ್ದಾರೆ ನೋಡೋ ಹೋಗೋ. ಸರಿ ಸಾಹೇಬ್ರೆ. ನಿಲ್ಸ 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 ನಿಲ್ಸ. ಸರ್ ಏನ್ ಸರ್? ಕೂತ್ಕೊಳ್ಳಲಿ. ಸಾಹೇಬ್ರೆ ಸಿಕ್ಬಿಟ್ರು. ಚಪ್ಪಲಿ ಕಾಯೋ ಕನಿಷ್ಠ ನನ್ನ ಮಗ ನೀನು. ಕಸ ಗುಡಿಸೋ ಪಡ್ಪೋಸಿ ಇವಳು. ನಿಮಗೆ ಇಷ್ಟು ಖತರ್ನಾಕ್ ತಲೆ ಇದೆ ಅಂದರೆ ಇನ್ನು ಒಬ್ಬ ಅನುಭವಿ ತರಬೇತಿ ಪಡೆದಿರೋ ಪೊಲೀಸ್ ಅಧಿಕಾರಿನ 7 ಕೆರೆ ನೀರು ಕುಡ್ದು ಅರ್ಗಿಸ್ಕೊಂಡು ಬಂದಿರೋ ಮಾರಿಗುಡಿಯವನು. ರಾಗಿ ಮುದ್ದೆ ಜೋಳದ ರೊಟ್ಟಿ ತಿಂದು ಇಡೀ ಕರ್ನಾಟಕ ಸುತ್ಕೊಂಡು ಬಂದು ಈಗ ಈ ಚಕ್ರಾಪುರಿ ನಳೋದಕ್ಕೆ ಬಂದಿದ್ದೀನಿ. ನನ್ನ ಹತ್ರ ಆಟಾಡ್ತೀರಾ? ನಿಮ್ಮಂಥ ಎಷ್ಟು ಕುರಿಗಳನ್ನ ಮೇಯಿಸಿಲ್ಲ ನಾನು. ನಿಮ್ಮಂಥವ್ರನ್ನ ಹೇಗೆ ಪಳಗಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಪಳಗಿಸ್ತೀನಿ. ನೋಡಿ ಪೊಲೀಸಪ್ಪ, ಬಂಗಾರಿ ಯಾವ ತಪ್ಪು ಮಾಡಿಲ್ಲ. ಇವನು ನಿರ್ದೋಷಿ. ನೀವೇ ಅವನ ಕೈಗೆ ಪಿಸ್ತೂಲ್ ಕೊಟ್ಟಿದ್ದು, ಅದು ನನಗೆ ಗೊತ್ತು. ಈಗ ಇವನನ್ನೇ ಸಿಕ್ಕಾಕ್ಸ್ತಿದ್ದೀರಾ? ಇದು ಸರಿನಾ? ನೀವು ನಮ್ಮನ್ನು ಯಾಕೆ ಇಲ್ಲಿ ಹಿಡ್ದಿಟ್ಟಿದ್ದೀರಾ ಅಂತ ಹೇಳಿ. ಇಲ್ಲದೇ ಇದ್ರೆ ಕಾನೂನು ಪ್ರಕಾರ ಹೋರಾಡೋದು ನಮಗೂ ಗೊತ್ತಿದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಎಷ್ಟೊಂದು ಮಾತಾಡ್ತೀಯಲ್ಲೇ ನನ್ನ ಬೊಗಸೆಯ ಕಣ್ಣಿನ ಅರಗಿಣಿ. ತಾಂಡಾದಲ್ಲಿದ್ದ ಅವಿದ್ಯಾವಂತೆ ಈರನ್ ಮಗಳು ಇಲ್ಲಿಗೆ ಬಂದು ಬಹಳಷ್ಟು ಮಾತಾಡೋದು ಕಲ್ತ್ಬಿಟ್ಟಿಯಲ್ಲೇ ನನ್ನ ಮುದ್ದಿನ ರಾಣಿ. ಅದೆಲ್ಲ ಹಳೆ ಕತೆ. ಈಗ ಹೇಳಿ, ಯಾಕೆ ನಮ್ಮನ್ನು ಬಂಧಿಸಿದ್ದೀರಾ? ಶ್ರೀಚಕ್ರ ಕಳ್ತನ ಆಗಿರೋದ್ರಲ್ಲಿ ನಿಮ್ಮಿಬ್ಬರು ಕೈವಾಡ ಇದೆ ಅಂತ ನಮ್ಮ ಇಲಾಖೆಗೆ ಮಾಹಿತಿ ಬಂದಿದೆ. ಅದು ಅಲ್ಲದೆ ಎಲ್ಲರ ಮುಂದೆ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಈ ಬಂಗಾರಿ ಗುಂಡು ಹೊಡೆದಿದ್ದಾನೆ. ಕೊಲೆ ಆಪಾದನೆ ಮೇಲೆ ಇವನ್ನ, ಶ್ರೀಚಕ್ರದ ಅಪಹರಣದ ಅನುಮಾನದ ಮೇಲೆ ನಿನ್ನ,
ಒಳಗೆ ಹಾಕ್ತಾ ಇದ್ದೀನಿ. ನೋಡಿ, ನಾವಿದೆಲ್ಲ ಏನೂ ಮಾಡಿಲ್ಲ, ಬಿಟ್ಬಿಡಿ ನಮ್ಮನ್ನ. ಏನು ಡಬ್ಬ ಇದು? ಇದು ನಮ್ದಲ್ಲ, ಲಾರಿಯಲ್ಲಿತ್ತು. ಇದ್ರ ಸಮೇತ ನೀವು ನಮ್ಮನ್ನೇ ತಾಕೊ ಬಂದ್ರಿ. ವಿದ್ಯಾ, ಜಾಜಿಗೆ ಏನಾಯ್ತು ಅಂತ ನಾವೆಲ್ಲ ಆತಂಕದಲ್ಲಿದ್ವಿ. ನೀನು ಇನ್ನೂ ಹೆದರಿಕೆ ಆಗೋ ವಿಷಯ ಹೇಳಿದ್ಯಲ್ಲೋ. ಜಾಜಿ ಎಲ್ಲಿದ್ದಾಳೋ, ಏನು ಮಾಡ್ತಾ ಇದ್ದಾಳೋ? ಈಗ ಜಾಜಿ ಅಕ್ಕ ನಮ್ಮ ಕೈಗೆ ಸಿಕ್ಕರೂ ಕಷ್ಟ, ಸಿಗದೇ ಇದ್ರೂ ಕಷ್ಟ. ಮನೆಗೆ ಬಂದರೆ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ. ತಪ್ಪಿಸ್ಕೊಂಡೆಲ್ಲಾದ್ರೂ ಹೋದರೆ ಇನ್ಯಾವತ್ತೂ ನಮ್ಮ ಕೈಗೆ ಸಿಗೋದೇ ಇಲ್ಲ. ಎಲ್ಲ ಬಂಗಾರಿಯಿಂದನೇ ಆಗಿದೆ. ವಿದ್ಯಾ, ನೀನು ಅವನಿಗೆ ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳೋದ್ರ ಬದಲು ಕೈನೋ ಕಾಲೋ ಮುರಿಬೇಕಾಗಿತ್ತು. ಆಗ ಮನೇಲೆ ಬಿದ್ದಿರ್ತಾ ಇದ್ದ, ಜಾಜಿನೂ ಇಲ್ಲೇ ಇರ್ತಾ ಇದ್ವಿ. ಅವನ ಜೊತೆ ಸೇರ್ಬೇಡ ಅಂತ ಹೇಳಿದಷ್ಟು ಜಾಸ್ತಿ ಮಾಡ್ತಾರೆ. ಈಗ ನೋಡಿ ಏನಾಗಿದೆ. ಇವರು ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲೋ ತಿರ್ಗಾಡ್ತಾ ಇರ್ತಾರೆ. ನಾವಿಲ್ಲಿ ಅವ್ರ ಚಿಂತೆನಲ್ಲಿ ಏನ್ ಮಾಡ್ತಾ ಇರ್ತೀವಿ ಅಂತ ಪರಿಜ್ಞಾನನೇ ಇಲ್ಲ ಇವರಿಗೆ. ಅವನನ್ನ ಯಾಕೆ ಅಂತೀಯಾ? ಯಾರು ಏನು ಹೇಳಿದ್ರು ಅಂತ ಅವಳ ಬುದ್ಧಿ ಅವಳಿಗೆ ಇರೋದು ಬೇಡವಾ? ಅವನ್ ಕರೆದಂತ ಅವಳ ಜೊತೆ ಹೋಗ್ಬಿಟ್ಲು. ಇನ್ನು ಏನೇನಾಗುತ್ತೋ ಏನ್ ಕತೆನೋ. ನೋಡಿ, ಕೆಟ್ಟದ್ದನ್ನೇ ಯೋಚನೆ ಮಾಡಬೇಡಿ. ಅಮ್ಮನವ್ರ ಮೇಲೆ ಭಾರ ಹಾಕಿ ಜಾಜಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸೋಣ. ಆಯ್ತು, ಆಗ್ಬೇಕಾಗಿತ್ತು ಅಂದ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಬೇಕು. ಸುನೀತಾ, ಜಾಜಿ ಧರ್ಮಕ್ಷೇತ್ರಗಳಿಗೆ ಹೋಗ್ಬೇಕು ಅಂತಿದ್ಲು ಅಂದಿಯಲ್ಲ, ಯಾವ ಕಡೆ ಹೋಗ್ಬೇಕು ಅಂತ ಏನಾದರೂ ಹೇಳಿದ್ಲಾ? ಇಲ್ಲ ಭಾವ, ಅವಳ ಆ ವಿಷಯ ಹೇಳಿದ ತಕ್ಷಣ ನಾವೆಲ್ಲರೂ ಬೇಡ ಅಂತ ಹೇಳೋದಕ್ಕೆ ಶುರು ಮಾಡಿದ್ವಿ. ಅವಳು ಸುಮ್ಮನಾಗ್ಬಿಟ್ಲು. ಶಂಕರ್ ಏನಾದರೂ ಗೊತ್ತಿರ್ಬೋದು, ಯಾಕೆಂದ್ರೆ ನಾವೆಲ್ಲ ಬೇಡ ಅಂತ ಹೇಳ್ತಿದ್ದಾಗ ಅವ್ರ ಮನಸ್ಸಲ್ಲಿ ಹೋಗ್ಲಿ ಅಂತಾನೆ ಇತ್ತು. ಬನ್ನಿ ಅವ್ರನ್ನ ಕೇಳೋಣ, ಏನಾದರೂ ಗೊತ್ತಾಗುತ್ತೆ. ಈ ಜಾಜಿನಾದ್ರೂ ಹುಡುಕಿದ್ರೆ ಸಿಗ್ಬೋದು. ಆದ್ರೆ ನಿಮ್ ತಾತನ ಎಲ್ಲಿದ್ದಾರೋ ಏನ್ ಕತೆನಪ್ಪ. ಈ ಶ್ರೀಚಕ್ರ ಹೋದಾಗ್ಲಿಂದ ಎಲ್ಲೂ ಸಿಗೋದಿಲ್ಲ ಅವರು. ಇಲ್ಲಮ್ಮ, ಅವ್ರಿಗಿಲ್ಲಿ ಆಗಿರೋದೆಲ್ಲ ಗೊತ್ತಾಗಿರುತ್ತೆ. ತಿಳಿದ ಮೇಲೆ ಇಲ್ಲಿಗೆ ಬಂದೇ ಬರ್ತಾರೆ. ಆಗ ಕೇಳಿ ತಿಳ್ಕೊಳ್ಳೋಣ. ನಿಮಗೆಲ್ಲ ಒಂದು ಸಂತೋಷದ ಸುದ್ದಿ. ಬಂಗಾರಿನೂ ತಪ್ಪಿಸ್ಕೊಂಡು ಹೋಗ್ತಿದ್ದ, ನಾನು ಅವನ್ನ ಹಿಡ್ದಾಕಿದ್ದೀನಿ. ಇನ್ನವ್ರು ಎಲ್ಲೂ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಈ ಮಾರಿಗುಡಿ ಹಿಡಿತದಿಂದ. ವಿರೂಪಾಕ್ಷ, ನಿನಗ್ ಗುಂಡು ಹೊಡೆದ ಶತ್ರು ಈಗ ನನ್ನ ಬಂದಿ. ನೀನು ಅವನ್ನ ಏನ್ ಬೇಕಾದ್ರೂ ಮಾಡ್ಕೋಬಹುದು. ನನ್ನ ಗಿಣಿಮರಿ ನನಗ್ ಸಿಕ್ಕಾಯ್ತು. ಮುಚ್ಚು ಬಾಯ ವಿವೇಕಿ, ಶುದ್ಧ ಅವಿವೇಕಿ ನೀನು. ಬಂಗಾರಿ ಜಾಜಿನಿಟ್ಕೊಂಡು ನಾವೇನು ಅಳುಗುಳಿ ಮನೆ ಆಡಬೇಕಾ? ನಮಗೆ ಬೇಕಾಗಿರೋ ಶ್ರೀಚಕ್ರ, ಅದ್ರ ಬಗ್ಗೆ ಯೋಚನೆ ಮಾಡು ಹೆಣ್ಣು ಮಕ್ಕ. ಬಂಗಾರಿ ನಡೆದ್ಬಿಟ್ಟೆ, ಜಾಜಿ ನಡೆದ್ಬಿಟ್ಟೆ ಅಂತ ಬಡಾಯಿ ಕೊಚ್ಕೊಳ್ತಾ ಇದೆಯಲ್ಲ. ಸ್ವಲ್ಪ ಇರು ವಿರೂಪಾಕ್ಷ. ಆ ಜಾಜಿನ ಹಿಡಿದು ಈ ಮಾರಿಗುಡಿ ನಮ್ಗೆ ಪರೋಕ್ಷವಾಗಿ ಒಳ್ಳೇದನ್ನೇ ಮಾಡಿದಾನೆ. ಈಗ ಜಾಜಿ ಹತ್ರ ಬಾಯಿ ಬಿಡಿಸಿದ್ರೆ ವಿಗ್ರಹ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆಹಾ, ನೀನು ಸರಿಯಾಗಿದೆಯಾ ಕಾಲರುದ್ಧ ಸಿದ್ದೇಶ್ವರ ಕಡಿಕೆ? ಸಾರ್ಥಕವಾಯ್ತು ಅಂದೆ. ಎಷ್ಟೆಲ್ಲ ಮಾಯಾಜಾಲ ಇಂದ್ರಜಾಲಗಳನ್ನ ಕಲ್ತಿದ್ಯಾ ನೀನು. ಈಗ ವಿಗ್ರಹ ಎಲ್ಲಿದೆ ಅಂತ ಕಂಡಿಡೋದಕ್ಕೆ ಒಬ್ಬ ಅಡ್ನಾಡಿ ಪೊಲೀಸ್ ಅಧಿಕಾರಿ ಸಹಾಯ ಬೇಕಾ ನಮ್ಗೆ? ಏ ವಿರೂಪಾಕ್ಷ, ಮತ್ತೆ ನಿನ್ನ ಹಳೆ ವಸ ತೆಗಿತಾ ಇದೀಯಾ? ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದಂತಾಗಿತ್ತಲ್ವಾ? ಕಾಲರುದ್ಧ ಸಿದ್ದೇಶ್ವರ ಕಡಿಕೆ, ನಿನಗೆ ವಿಗ್ರಹ ಕಂಡಿಡಿಯೋದಕ್ಕೆ ಸಾಧ್ಯನಾ ಗಿಲ್ವಾ? ಸಾಧ್ಯ ಇದೆ. ಅದು ಯಾರ ವಶದಲ್ಲಿದೆ ಅಂತ ನನ್ನ ತಾಯಿ ತೋರಿಸ್ತಾಳೆ. ಹಾಕು ಮತ್ತೆ ಮಂಡಲನ ನೋಡು ವಿಗ್ರಹ ಎಲ್ಲಿದೆ ಅಂತ. ಈಗ ನಮಗೆ ಇಂಥ ಜುಜುಬ್ಗಳ ಸಹವಾಸ ಬೇಕಾಗಿಲ್ಲ. ಮಣಿಕಂಠ, ಸಿದ್ಧ ಮಾಡು ಮಂಡಲವನ್ನ. ನೀನು ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ, ನಿನ್ನ ಮನಸ್ಸು ನೋಯುತ್ತೆ ಹೊರತು ನಿನ್ನಂಥ ಒಳ್ಳೆ ಮನಸ್ಸಿದ್ದವ್ರನ್ನ ಬಿಟ್ಟೋದವರಿಗೆ ಅವ್ರಿಗೂ ಆ ಚಿಂತೆ ಇರಬೇಕಲ್ಲ. ಏನೆಲ್ಲ ಆಸೆ ಇಟ್ಕೊಂಡಿದ್ದೆ.
ಸುಂದರಿಗೆ ಮಾಡೋಕ್ಕಾಗದೇ ಇದ್ದದ್ದನ್ನೆಲ್ಲ ಜಾಜಿಗೆ ಮಾಡಿ ಆ ಆಸೆ ತೀರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಅವಳೇ ನಮ್ಮಿಂದ ದೂರ ಆಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಏನೆಲ್ಲ ಕನಸು ಕಂಡಿದ್ದೆ. 1-2 ವರ್ಷ ಬಿಟ್ಟು ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡೋಣ ಅಂದ್ಕೊಂಡಿದ್ದೆ. ಸುಂದರಿ ಮದುವೆನಂತೂ ನೋಡೋ ಭಾಗ್ಯ ಇಲ್ಲ. ಅವಳ ಸ್ಥಾನದಲ್ಲಿ ಜಾಜಿನಿಟ್ಟು ಆ ಆಸೆ ತೀರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ನೀನು ನಿನ್ನ ಹೆಂಡತಿ ಅವಳಿಗೊಂದು ಒಳ್ಳೆ ಸಂಬಂಧ ನೋಡಬೇಕು ಅಂತ ಆಸೆ ಪಟ್ಟಿದ್ರಿ. ಆದರೆ ಅವಳು ತಾನೇ ನೋಡ್ಕೊಂಡ್ಲು. ಏನು ಮಾಡೋದು, ವಯಸ್ಸು. ಎಲ್ಲ ಅವರವರ ಯೋಗ್ಯತೆಗಳು. ನಾವವರಿಗೆ ಯಾವ ಸ್ಥಾನ ಬೇಕಾದರೂ ಕೊಡಬಹುದು. ಆದರೆ ಸ್ವೀಕರಿಸೋ ಅರ್ಹತೆ ಅವರಿಗಿದೆಯಾ ಅಂತ ಮೊದಲು ನಾವು ಅರ್ಥಕೋಬೇಕು. ಅಪಾತ್ರರಿಗೆ ಕೊಡೋ ಪ್ರೀತಿ ವಿಶ್ವಾಸ ವ್ಯರ್ಥ ಕಣೋ. ಇಲ್ಲಮ್ಮ, ಪಾಪ ಜಾಜಿ ಒಳ್ಳೆ ಹುಡುಗಿನೇ. ಅದರ ಗ್ರಹಚಾರ ಹಾಗೆ ಆಡಿಸ್ತಾ ಇದೆ. ಈಗ ಎಲ್ಲಿದ್ದಾಳೋ, ಏನು ಕಷ್ಟಪಡ್ತಿದ್ದಾಳೋ. ಇಂಥ ಸಮಯದಲ್ಲೇ ಅಲ್ವಾ ಅಮ್ಮ ನಾವು ಅವಳ ಜೊತೆ ನಿಲ್ಲಬೇಕು. ನಿನಗೆಲ್ಲೋ ಭ್ರಮೆ. ಅವಳ ಯೋಗ್ಯತೆ ತಾನು ಹುಟ್ಟಿ ಬೆಳೆದ ತಾಂಡಕ್ಕೆ ಸೀಮಿತ. ನಮ್ಮಂತ ಅಗ್ರಹಾರದ ಮನೆಗಲ್ಲ. ನಮ್ಮ ಸ್ವಂತ ಮಗಳು ಮಾತ್ರ ನಮ್ಮ ಮಗಳು, ಬೇರೆಯವರು ಬೇರೆನೆ. ನಮ್ಮವರು ಅಂತ ಭಾವಿಸೋದು ತಪ್ಪಾಗುತ್ತೆ ಕಣೋ ಶೇಖರಿ. ಅವರು ಸುಖವಾಗಿರ್ಲಿ ಅಂತ ನೀನು ಬಯಸ್ತೀಯ, ಆದ್ರೆ ಅವರು ನಿನಗೆ ದುಃಖನೇ ಕೊಟ್ಟೋಗ್ತಾರೆ. ಸುಮ್ಮನೆ ಈ ಭ್ರಮಗಳನ್ನೆಲ್ಲ ಬಿಟ್ಟು ಬಿಡಬೇಕು. ಯಾವುದ್ರಲ್ಲೂ ವ್ಯಾಮೋಹ ಇಟ್ಕೋಬಾರ್ದು. ನೀನೇನೇ ಹೇಳಮ್ಮ, ಜಾಜಿ ಇಲ್ಲದ ಮನೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಅವಳಿರ್ಬೇಕಿತ್ತಿಲ್ಲ. ನಿನ್ನ ಅವಳ ಚಿಂತೆಯಲ್ಲಿ ಕೊರಗ್ತಾ ಇರಬೇಡ ಕಣೋ. ನನ್ನ ಕೈಲಿ ನಿನ್ನನ್ನು ನೋಡೋಕ್ಕಾಗಲ್ಲ. ಬೆಳಗಿಂದ ಒಂದು ಹನಿ ನೀರು ಕುಡ್ದಿಲ್ಲ. ಒಂದು ಲೋಟ ಕಾಫಿ ಮಾಡ್ಕೊಂಬರ್ತೀನಿ. ಬೇಡಮ್ಮ, ನನಗೆ ಬೇಡ. ನಾನು ಕುಡ್ದಿಲ್ಲ ಕಣೋ, ಒಂದು ಹನಿ ನೀರು ಕುಡ್ದಿಲ್ಲ. ಒಂದು ಲೋಟ ಕಾಫಿ ಮಾಡ್ಕೊಂಬರ್ತೀನಿ ಕಣೋ. ಚಿಂತೆ ಮಾಡೋಕ್ಕಾದ್ರೂ ಶಕ್ತಿ ಬೇಕಲ್ವಾ? ಆ ವಿಗ್ರಹ ಯಾರ ಕೈವಶದಲ್ಲಿದೆ ಅಂತ ನನ್ನ ತಾಯಿ ತೋರಿಸ್ತಾಳೆ. ಮತ್ತೆ ಇನ್ಯಾಕ್ ತಡ, ಶುರು ಮಾಡು ನಿನ್ನ ಮಂಡಲ ದರ್ಶನವನ್ನ. ಇಂಥ ಕೆಲ್ಸಗಳಿಗೆಲ್ಲ ಅಯೋಗ್ಯರನ್ನ ದೂರ ಇಟ್ಟಿರ್ಬೇಕು. ದುಷ್ಟರನ್ನ ಕಂಡ್ರೆ ದೂರ ಇಡುವಂತಾರಲ್ಲ ಹಾಗೆ. ವಿರೂಪಾಕ್ಷ, ಇಲ್ಲಿ ಮುಂದೆ ಬಂದು ನಿನ್ನ ತೋರು ಬೆರಳನ್ನ ಈ ಮಂಡಲದಲ್ಲಿಡು. ಇದೇನ್ ಕಡ್ಕಿ, ಹೊಸ ವರ್ಷ ಶುರು ಮಾಡಿದ್ಯಾ? ನಾನು ಯಾಕೆ ಅದ್ರಲ್ಲಿ ಬೆರಳಿಡ್ಬೇಕು? ವಿಗ್ರಹ ಯಾರ ಕೈವಶದಲ್ಲಿದೆ ಅಂತ ನನ್ನ ತಾಯಿ ತೋರಿಸ್ತಾಳೆ. ನಿನ್ ಹತ್ರ ಬರ್ಸ್ತಾಳೆ. ಸಾಧ್ಯ ಇಲ್ಲ ಕಾಲರುದ್ಧ ಸಿದ್ದೇಶ್ವರ ಕಡ್ಕಿ, ನಾನು ಹಾಗೆ ಮಾಡೋದಿಲ್ಲ. ಯಾಕೆ? ನೀನು ಅಮ್ಮನವರ ಆರಾಧಕ ಅಲ್ವಾ? ನೀನು ಮಾಡೋ ಹೋಮ ಹವನಗಳ ಹಾಗೆ ಇದು ಒಂದು ಕ್ರಿಯೆ ಅಷ್ಟೇ. ಬಾ ವಿರೂಪಾಕ್ಷ. ಇಲ್ಲ ಕಡ್ಕಿ, ಸಾಧ್ಯ ಇಲ್ಲ. ನಾನಿನ್ನೂ ಮಡಿಯಾಗಿಲ್ಲ. ಇಂಥ ಕೆಲಸಗಳಿಗೆ ಸ್ವಲ್ಪನಾದ್ರೂ ನೇಮ ನಿಷ್ಠೆ ಅನ್ನೋದಿರ್ಬೇಕು. ನಿನ್ನ ಶಿಷ್ಯನಿಂದ ಎಲ್ಲ ಮಾಡಿಸು. ಅವನೇ ಇದಕ್ಕೆ ಸರಿಯಾದವನು. ಎಲ್ಲ ಸರಾಗವಾಗುತ್ತೆ. ಅವನು ನನ್ನ ಸಹಾಯಕ್ಕೆ ಬೇಕು. ನೀನು ಬಂದ್ರೆ ಸರಿಯಾಗುತ್ತೆ. ನನಗೆ ಕಷ್ಟ ಆಗುತ್ತೆ. ನಿನ್ ಶಿಷ್ಯ ಬೇಡ ಅಂದ್ರೆ ನೀನೇ ಬರಿಬೋದಲ್ವಾ? ನಾನು ಬರ್ದ್ರೆ ಬರ್ಸೋರು ಯಾರು? ಅಯ್ಯ, ನೀನೊಳ್ಳೆ. ಯಾಕೆ ಒಲ್ಲದ ಮನ್ಸವ್ರಿಗೆ ಮಸ್ಕ ಹೊಡಿತೀಯ? ಈ ಅಪ್ಪನ್ ಬಿಟ್ರೆ ನಾನಿಲ್ವಾ?
ನನ್ನನ್ನು ಲೆಕ್ಕಕ್ಕೆ ತೊಗೊಳಲ್ವ ನೀನು? ಆಗಲ್ಲ ಅನ್ನೋರು ದುಂಬಲ್ಲಿ ಯಾಕೆ ಬಿಡ್ಬೇಕು? ಅದೇನು ಮಾಡ್ಬೇಕು ಹೇಳು, ನಾನೇ ಮಾಡ್ತೀನಿ. ಆಗಬಹುದು, ನೀನು ಆಗಬಹುದು. ಇಲ್ಲಿ ಬಂದು ಕೂತ್ಕೋ. ಈ ಮಂಡಲದಲ್ಲಿ ನಿನ್ನ ತೋರ್ ಬೆರಳನ್ನ ಇಡು. ಈಗ ಒಂದು ಕೆಲಸ ಮಾಡೋಣ, ಮೊದಲು ಪೊಲೀಸ್ ಠಾಣೆಗೆ ಹೋಗಿ ಹುಡ್ಕೋಣ. ಅವ್ರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಎಲ್ಲೆಲ್ಲೋ ನೋಡೋ ಬದಲು ಅಲ್ಲಿಂದನೇ ಶುರು ಮಾಡೋಣ. ಹೌದು, ಒಂದು ವೇಳೆ ಬಂಗಾರಿ ಮತ್ತು ಜಾಜಿ ಅಲ್ಲೇ ಸಿಕ್ಕಾಕೊಂಡಿದ್ರೆ ಪೊಲೀಸರು ಹೋಗಿ ಕೈ ಕಾಲು ಹಿಡ್ಕೊಂಡು ನಮ್ಮ ಜಾಜಿದೇನು ತಪ್ಪಿಲ್ಲ, ಇನ್ನು ಮುಂದೆ ಅವಳು ನಮ್ಮ ಜವಾಬ್ದಾರಿ, ಇನ್ನು ಯಾವ ಅವಾಂತರನೂ ಮಾಡದೇ ಇರೋ ಹಾಗೆ ನೋಡ್ಕೋತೀವಿ ಅಂತ ಹೇಳಿ ಕರ್ಕೊಂಡು ಬರೋಣ. ಅದು ಸರಿನೇ. ಒಂದು ವೇಳೆ ಜಾಜಿನ ಬಿಡಿಸ್ಕೊಂಬರೋಕ್ಕೆ ಹೆಚ್ಚಿನ ಒತ್ತಡ ಬೇಕು ಅನ್ನೋದಾದರೆ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಹೇಳೋಣ. ಒಂದು ಮಾತು ಹೇಳ್ತಾರೆ, ದೇವಸ್ಥಾನದ ಧರ್ಮದರ್ಶಿಗಳ ಮಾತಿಗೆ ಹೆಚ್ಚಿನ ತೂಕ ಇರುತ್ತೆ. ಅದೇನು ಮಾಡ್ತಿರೋ ಮಾಡಿ, ಮೊದಲು ಅವಳನ್ನ ಹುಡುಕಿ ಮನೆ ಕರ್ಕೊಂಡು ಬನ್ನಿ. ನಿಮ್ಮಷ್ಟು ಚುರುಕಾಗಿ ಓಡಾಡೋಕ್ಕಾಗಲ್ಲ ನನ್ನ ಕೈಲಿ. ನಾನು ಬರಲೇಬೇಕು ಅನ್ನೋದಾದರೆ ಕಷ್ಟಪಟ್ಕೊಂಡಾದರೂ ಬರ್ತೀನಿ. ಬೇಡಮ್ಮ, ನೀನು ಮನೇಲೇ ಇರು. ನಾನು ವಿದ್ಯಾ ಹೋಗಿ ಬರ್ತೀವಿ. ಲಲಿತಾನು ಮನೆಯಲ್ಲೇ ಇರಲಿ. ಇಲ್ಲ, ನಾನು ಬರ್ತೀನಿ. ಅವಳನ್ನ ನೋಡದೆ ನನ್ನ ಕೈಲಿ ಇರೋದಕ್ಕಾಗೋದಿಲ್ಲ. ನೀವುಗಳು ಹೆದರ್ಕೊಂಡು ಹಿಂದಿರುಗಿ ಬರ್ತೀರಾ. ಪೊಲೀಸರು ಹೆಂಗಸರ ಮಾತಿಗೆ ಕರಗ್ತಾರೆ. ಹೌದಪ್ಪ, ಅಮ್ಮನೂ ನಮ್ಮ ಜೊತೆ ಬರಲಿ. ಮನೆಯವರೆಲ್ಲರೂ ಅಲ್ಲಿ ಹೋದರೆ ಒಂದು ಬಲ ಇರುತ್ತೆ. ಸರಿ ಅಮ್ಮ, ನಾವು ಹೊರಡ್ತೀವಿ. ಮನೆ ಕಡೆ ಜೋಪಾನ. ಅಪ್ಪ ಬಂದರೆ ಅವ್ರನ್ನೂ ಪೊಲೀಸ್ ಠಾಣೆಗೆ ಕಳಿಸು. ಅವರು ಬಂದರೆ ಪೊಲೀಸರ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ. ಇದೆಲ್ಲ ಆಗೋದು ಜಾಜಿ ಬಂಗಾರಿ ಅಲ್ಲಿದ್ರೆ ತಾನೆ. ಮೊದಲು ಹೋಗಿ ಬನ್ನಿ. ಅವರು ಅಲ್ಲೇ ಇದ್ರೆ ಜಾಜಿನ ಮಾತ್ರ ಮನೆ ಕರ್ಕೊಂಡು ಬನ್ನಿ. ಆ ಬಂಗಾರಿ ಅಲ್ಲೇ ಬಿದ್ದಿರ್ಲಿ. ಅವರಲ್ಲಿಲ್ಲ ಅಂದ್ರೆ ಅವ್ರನ್ನ ಹುಡಿಕೊಂಡು ಅತ್ತ ಇತ್ತ ಹೋಗ್ಬಿಡ್ಬೇಡಿ. ಸೀದಾ ಮನೆಗೆ ಬಂದು ಮನೇಲಿ ವಿಷಯ ತಿಳಿಸಿ. ನಾನೊಬ್ಳು ಮನೇಲಿ ಇದ್ದೀನಿ ಅನ್ನೋದು ನೆನಪಿರ್ಲಿ ನಿಮಗೆ. ಬರೀ ಜಾಜಿ ಬಗ್ಗೆ ಯೋಚನೆ ಮಾಡಿಕೊಂಡು ಮನೆ ಕಡೆ ಮರ್ತು ಬಿಡಬೇಡಿ. ಹೋಗಿ ಬನ್ನಿ. ತಾಯಿ, ನನ್ನ ಪ್ರಶ್ನೆಗಳಿಗೆ ನಿನ್ನ ಉತ್ತರವನ್ನ ಈ ಮಂಡಲದಲ್ಲಿ ತೋರಿಸು. ಈ ಮಂಡಲದಲ್ಲಿ ಪ್ರಜ್ವಲಿಸ್ತಿರೋ ವಿಗ್ರಹ, ಆ ಜಾಜಿ ಹತ್ರ ಇರೋ ವಿಗ್ರಹ ಎಲ್ಲಿದೆ? ಯಾರ ಕೈವಶದಲ್ಲಿದೆ? ಅವರ ಹೆಸರನ್ನು ತೋರಿಸು ತಾಯೇ, ತೋರಿಸು.